ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇನ್ನು ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಕಾಂಗ್ರೆಸ್ ಮತ್ತೊಂದು ಕಡೆ ಪತರಗುಟ್ಟಿ ಹೋಗ್ಬಿಟ್ಟಿದೆ. ಶಾಸಕರದ್ದು ಏನೂ ತಪ್ಪಿಲ್ಲ, ಅವ್ರು ತುಂಬಾ ಒಳ್ಳೆಯವರು, ಇದೆಲ್ಲ ಸುಳ್ಳು ಅಂತೇಳಿ ಡಿಫೆಂಡ್ ಮಾಡ್ಕೊಂಡ್ರಲ್ಲ, ಅಂತವ್ರಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏನದು ಶಾಕ್? ಆಡಿಯೋ ಹೆಸರಲ್ಲಿ ನಾಗೇಂದ್ರ ಅವರನ್ನ ಕೆಲವೊಂದಿಷ್ಟು ಜನ ಸಮರ್ಥಿಸ್ಕೊಂಡ್ರು ಅಂತವ್ರಿಗೆ ಇದೀಗ ಗುನ್ನ ಬೀಳ್ತಾ ಇದೆ. ಏಕಾಏಕಿ ಇಡಿ ಅಖಾಡಕ್ಕೆ ಎಂಟ್ರಿ ಕೊಡ್ತಲ್ಲ, ಈ ಬೆನ್ನಲ್ಲೇ ಕೈ ಪಡೆ ಶೇಕ್ ಆಗ್ಬಿಟ್ಟಿದೆ, ಬೆವರ್ತಾ ಇದೆ. ನಾಗೇಂದ್ರ ಪಟಾಲಂ ಜನ್ಮ ಜಾಲಾಟಕ್ಕೆ ಇಡಿ ಟೀಮ್ ಇಳಿದಿದೆ. ನಿನ್ನೆಯಷ್ಟೇ ಆಡಿಯೋ ಸ್ಫೋಟಗೊಂಡ ಬೆನ್ನಲ್ಲೇ ಈ ಆಡಿಯೋ ಹೆಸರಲ್ಲಿ ಸಮರ್ಥಿಸ್ಕೊಂಡಿದ್ರು ಒಂದಷ್ಟು ಜನ, ಅವರು ಗಪ್ಚುಪ್ಪಾಗಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಆ ಮೂಲಕ ಅಡಕತ್ತರಿಯಲ್ಲಿ ಸಿಲುಕಿಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ಬಹುಕೋಟಿ ಹಗರಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೇಚಿಗೆ ಸಿಲುಕಿಕೊಂಡು ಬಿಡ್ತಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಇನ್ನು ಈ ಕೈ ನಾಯಕರಿಂದ ಜಟ್ಟಿ ಜಾರಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ರೀತಿಯಾದಂತಹ ವರ್ತನೆ ಕಂಡು ಬರ್ತಾ ಇದೆ. PA ಅರೆಸ್ಟ್ ಆದರೂ ಕೂಡ ನಾಗೇಂದ್ರ ಪರ ನಾಯಕರು ಸಮರ್ಥನೆಗಿಳಿತಾ ಇದ್ದಾರೆ. ಇಡಿ ದಾಳಿಯನ್ನ ಖಂಡಿಸಿದ ಸಚಿವ ದಿನೇಶ್ ಗುಂಡೂರಾವ್, ಇಡಿ ಬಿಜೆಪಿಯವರ ಪರ ಕೆಲಸ ಮಾಡ್ತಾ ಇದೆ ಅಂತ ಆರೋಪ. ಇವ್ರ ಪರವಾಗಿ ಬಂದ್ರೆ ಅದೇನು ತೊಂದರೆ ಇಲ್ಲ, ಇವರು ವಿರುದ್ಧವಾಗಿ ಬಂದ್ರೆ ಆಪೋಸಿಷನ್ ಅವರು ಮಾಡಿಸಿರೋದು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇರೋದು, ಈ ರೀತಿಯಾದಂಥ ಆರೋಪ ಮಾಡ್ತಾ ಇರೋದು. ಪ್ರಕರಣಕ್ಕೆ ರಾಜಕೀಯ ಬಣ್ಣವನ್ನ ಹಚ್ಚೋದು ಬೇಡ ಅಂತ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಪ್ಪಿತಸ್ಥರು ಅಂತಂದ್ರೆ ಈಗಲೇ ಹೇಗೆ ಹೇಳಕ್ಕಾಗುತ್ತೆ ಅವರು ತಪ್ಪಿತಸ್ಥರು ಅಂತ? ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ, ಈ ರೀತಿಯಾಗಿ KJ ಜಾರ್ಜ್ ಮತ್ತೊಂದು ಕಡೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕ್ರಮ ತಗೊಳ್ತಾ ಇದೆ. ಯಾವುದೇ ರೀತಿಯ ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. SIT ಅವರು ಅದನ್ನು ತನಿಖೆಯನ್ನು ಭಾಳ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮಾಡ್ತಾ ಇದ್ದಾರೆ. ಸೊ ಅದರಿಂದ ತನಿಖೆ ಖಂಡಿತವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅತ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಹಗರಣ ಇದು, ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು. ಅದು ಹೇಗಾಯಿತು, ಹೇಗೆ ನಡೆದಿದೆ ಮತ್ತು ಅದಕ್ಕೆಲ್ಲ ಯಾರ್ಯಾರು ಅದ್ರ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು. ಅದ್ರ ಬಗ್ಗೆ ಯಾರು ಕೂಡ ಮಧ್ಯೆ ಬರುವಂಥ ಪ್ರಶ್ನೆ ಬರಲ್ಲ. ನೋಡಿ, ಇವತ್ತು ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ, ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಇವತ್ತು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಆದರೆ ಅದಕ್ಕೆ ರಾಜಕೀಯ ಕಲರ್ ಕೊಡೋಂಥ ಅವಶ್ಯಕತೆ ಇಲ್ಲ. ಕೂಡ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ, ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ ಹಣ ವಸೂಲಿ ಮಾಡಿ ತಪ್ಪಿತಸ್ಥರು ಇದ್ದವರಿಗೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಈಗ ನಾನೊಂದು ಹೇಳಲ್ಲ, ಯಾರು ಎನ್ಕ್ವೈರಿ ನಡೀತಾ ಇದೆ, ಇಡಿ ಇರಲಿ ಇದೊಂದಿರಲಿ, ಅವರು ಏನು ಮಾಡ್ತಾರೆ ನಾನು ಆನ್ಸರ್ ಮಾಡಲಿಕ್ಕಾಗಲ್ಲ. ನಾನು ಬಂದಿದ್ದು ನನ್ನ ಎನರ್ಜಿ ಡಿಪಾರ್ಟ್ಮೆಂಟ್ ವಿಚಾರ ಏನಾದರೂ ಹೇಳಿದ್ರೆ ಇದು ಮಾಡ್ತಾರೆ. ನಾಗೇಂದ್ರ ಅವರು ತಪ್ಪಿತಸ್ಥ ನೀವು ಹೆಂಗೆ ಹೇಳ್ತೀರ? ಈಗ ಅವ್ರ ವಿಚಾರದಲ್ಲಿ ಎನ್ಕ್ವೈರಿ ಕರೀತಾರೆ, ಅದು ಅವರಿಗೆ ಫ್ರೀ ಬಿಡಿ. ಅವರಿಗೆ ಈ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ, ನಾವು ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕಲಿಕ್ಕೆ ಹೋಗಬಾರ್ದು. ಅವ್ರು ಏನು ಎನ್ಕ್ವೈರಿ ಮಾಡ್ತಾರೆ, ಕರೀತಾರೆ, ಕೇಳ್ತಾರೆ, ಎಲ್ಲ ಮಾಡಲಿ. ಎನ್ಕ್ವೈರಿ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ನೀವು ಕೇಳಿದ್ರೆ ಅದು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.